ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಟಿಗಟ್ಟಲೆ ರಿಕವರಿ, ರಾಶಿ ರಾಶಿ ಚಿನ್ನಾಭರಣ, ಕಂತೆ ಕಂತೆ ನೋಟುಗಳು, ಸಾಲು ಸಾಲು ಕಳ್ಳರು. ಇದು ಬೆಂಗಳೂರು ಪೊಲೀಸರ ವರ್ಕಿಂಗ್ ಸ್ಟೈಲ್. ಆದರೆ ಈ ಪೊಲೀಸರಿಂದ ಕೋಳ ಹಾಕಿಸ್ಕೊಂಡವರೆಲ್ಲ ನಿಜವಾದ ಕಳ್ಳರೇನಾ? ಇಂಥದ್ದೊಂದು ಡೌಟ್ ಶುರುವಾಗಿದೆ. ಯಾಕಪ್ಪ ಅಂತೀರಾ? ಈ ಸ್ಟೋರಿ ನೋಡಿ. ಈತನ ಹೆಸರು ರಮೇಶ್, ವೃತ್ತಿಯಲ್ಲಿ ಡ್ರೈವರ್. ಹೀಗೆ ಹುಟ್ಟುಹಬ್ಬ ಆಚರಿಸಿಕೊಂಡು ಖುಷಿಯಲ್ಲಿರೋ ಈ ರಮೇಶ್ಗೆ 1997ನೇ ಇಸವಿ ಇಷ್ಟು ಖುಷಿ ಕೊಟ್ಟಿರಲಿಲ್ಲ. ಸ್ನೇಹಿತನ ಜೊತೆಯಲ್ಲಿ ಈತ ಓಡಾಡಿದ್ದೇ ಅಪರಾಧವಾಯಿತು. ಹೀಗೆ ಓಡಾಡುತ್ತಿದ್ದಾಗ ಗಿರಿನಗರ ಪೊಲೀಸರು ರಮೇಶ್ ಮೇಲೆ ಕಳ್ಳತನದ ಕೇಸ್ ಜಡಿದು ಜೈಲಿಗಟ್ಟಿದ್ರು. ಜೈಲಿನಿಂದ ಹೊರಬಂದ ರಮೇಶ್ನನ್ನು ಕಂಡ ಆಡುಗೋಡಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶರಣ್ ಗೌಡ 1 ಕೆಜಿ ಚಿನ್ನ ತಂದುಕೊಡು, ಇಲ್ಲವೇ ಸುಟ್ಟು ಬಿಡ್ತೇನೆ ಅಂತ ಬೆದರಿಸಿದ್ರಂತೆ. ಈ ವೇಳೆ ಮಡಿವಾಳ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ರಮೇಶ್ ವಿರುದ್ಧ 11 ಕಳ್ಳತನದ ಪ್ರಕರಣಗಳನ್ನು ದಾಖಲಿಸಿ ಕಿರುಕುಳ ಕೊಟ್ಟಿದ್ರು. ಪದೇ ಪದೇ ಮನೆಗೆ ಪೊಲೀಸರು ದಾಳಿ ಇಡುತ್ತಿದ್ದರಿಂದ ಕೊರಗಿ ರಮೇಶ್ ತಾಯಿ ತೀರಿಕೊಂಡ್ರು. ರಮೇಶ್ ಕಷ್ಟಕ್ಕೆ ಸ್ಪಂದಿಸಿದ ಕ್ರಿಮಿನಲ್ ಲಾಯರ್ ಮಹದೇವಯ್ಯ ರಮೇಶ್ನನ್ನು 11 ಕಳ್ಳತನ ಪ್ರಕರಣಗಳಿಂದ ಈಗ ಮುಕ್ತಿ ಕೊಡಿಸಿದ್ದಾರೆ. ರಮೇಶ್ ವಾದವನ್ನ ಮೆಚ್ಚಿದ ನ್ಯಾಯಾಧೀಶ ಶಿವಳ್ಳಿ ಪೊಲೀಸರು ಸೂಕ್ತ ಸಾಕ್ಷ್ಯಾಧಾರಗಳನ್ನು ಹಾಜರುಪಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳಿ ರಮೇಶ್ನನ್ನು ಆರೋಪಗಳಿಂದ ಮುಕ್ತಿಗೊಳಿಸಿ ಬಿಡುಗಡೆ ಮಾಡಿದ್ದಾರೆ. ಶರಣಗೌಡನ ಅವರ ಮೇಲೆ ಇವನು ಖಾಸಗಿ ಫಿರ್ಯಾದಿ ಹಾಕಬಹುದು ಅಂತ ಮಡಿವಾಳ ಪೊಲೀಸು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ಗೆ ಇನ್ವಾಲ್ವ್ ಆಗಿ ಅವರಿಂದ ಸುಮಾರು ಒಂದು 11 ಸುಳ್ಳಿಕೆ ಪ್ರಕರಣಗಳಲ್ಲಿ ಇವನ್ನ ಭಾಗಿಯಾಗಿದ್ದೇನಂತ ಇವನ ಮೇಲೆ ಚಾರ್ಜ್ ಶೀಟ್ ಹಾಕಿಸಿ 11 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಹಾಕೋದನ್ನು ಸಾಬೀತುಪಡಿಸ್ತೀರಾ ಇರೋದ್ರಿಂದ 3ನೇ ACMM ನ್ಯಾಯಾಲಯ 11 ಕೇಸ್ಗಳಲ್ಲಿ ಇವನು ಕಳ್ಳತನ ಕೇಸುಗಳು ಮಾಡಿಲ್ಲ, ಇವನು ನಿರಪರಾಧಿ ಅಂತ ಬಿಡುಗಡೆ ಆಗುತ್ತೆ. ಇಷ್ಟಾದರೂ ಪೊಲೀಸರ ಕಿರಿಕ್ ನಿಂತೇ ಇಲ್ಲ. ಈಗ ಕಬ್ಬನ್ ಪಾರ್ಕ್ ಪೊಲೀಸರು, ಸಿದ್ದಾಪುರ ಪೊಲೀಸರು ಹಿಂದೆ ಬಿದ್ದಿದ್ದು ಕಳ್ಳತನ ಮಾಡಿರೋ ಚಿನ್ನವನ್ನ ತಂದುಕೊಡು ಅಂತ ಮತ್ತೆ ಟಾರ್ಚರ್ ಕೊಡ್ತಾ ಇದ್ದಾರಂತೆ. ಬೇರೆ ಎಲ್ಲಾದರೂ ಯಾವ್ದೊಂದು ಕೇಸ್ ಇನ್ವಾಲ್ವ್ ಆಗಿದ್ದೀರಾ? ಇಲ್ಲ, ಯಾವ ಕೇಸಲ್ಲಿ ಇದ್ದಾರೆ ಅಲ್ಲ ಪೊಲೀಸರು ಬಂದು ಏಕಾಏಕಿ ನಿಮ್ಮನ್ನು ಕರ್ಕೊಂಡು ಏನು ರೀಸನ್? ನಮ್ಮ ತಾಯಿ ತಿರೋಗ್ಬಿಟ್ರು, ಯಾರು ಇವರು ಕೇಳೋರು ಯಾರು ಇಲ್ಲ, ಏನು ಮಾಡಿದ್ರೆ ಅಂದ್ಬಿಟ್ಟು ಎಲ್ಲ ಇವರಿಂದಾನೆ ನಮ್ಮ ತಾಯಿ 1.5 ತಿಂಗಳಾಗಿದೆ. ಸೆಕ್ಷನ್ ಡೇಟ್ಗೆ ಅಟೆಂಡ್ ಆಗ್ಬೇಕಾದ್ರೆ ಅಲ್ಲಿಂದ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಇವರು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅಟೆಂಡಿಂಗ್ ತಂದು 6 ತಿಂಗಳಿಗೆ ಸಿಕ್ಕಿಲ್ಲ. ಅದನ್ನೇ ಕಾರಣವಾಗಿ ಇಟ್ಕೊಂಡು ಮನೆಯವ್ರನ್ನ, ನಮ್ಮ ತಮ್ಮನ್ನ, ನಮ್ಮ ಚಿಕ್ಕಪ್ಪನ ಇವರಿಂದ ಆಕ್ಸಿಡೆಂಟ್ ಆಗಿ ಇರೋರು ಅವ್ರನ್ನ ಹಿಡ್ಕೊಂಡ್ಬಂದು ಸ್ಟೇಷನಲ್ಲಿ 4 ದಿವಸ ಕೂಡ ಹಾಕಿ ಅವ್ರು ಕಾರ್ ಡ್ರೈವಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ತೊಂದರೆ ಕೊಟ್ಟರು. ಮುಗ್ಧರ ಮೇಲೆ ಸುಮ್ಮನೆ ಕೇಸು ಜಡಿದು ಟಾರ್ಚರ್ ಕೊಡೋ ಪೊಲೀಸರ ಮೇಲೆ ಅನುಮಾನಗಳು ಸುಳಿದಾಡ್ತಿವೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.